ಎಲ್ಲರಿಗೂ ನಮಸ್ಕಾರ. ವೇದವ್ಯಾಸರಿಗೆ ನಮಸ್ಕಾರವನ್ನ ಮಾಡ್ತಾ ಇವತ್ತು ಬ್ರಹ್ಮಪುರಾಣದ ಪ್ರಾರಂಭವನ್ನ ಮಾಡ್ತಾ ಹೋಗೋಣ. ಮೊದಲನೇ ಅಧ್ಯಾಯದಲ್ಲಿ ಶ್ಲೋಕದ ಮುಖಾಂತರ ಭಗವಂತನ ಪ್ರಾರ್ಥನೆಯನ್ನ ಮಾಡಿಕೊಂಡು ಅದಾದ ನಂತರ ನೈಮಿಷಾರಣ್ಯ ಅನ್ನುವಂತಹ ಪ್ರದೇಶದ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಮೊದಲಿಗೆ ನಾವು ಒಂದೆರಡು ಲೈನ್ ಶ್ಲೋಕವನ್ನ ನೋಡ್ಕೊಂಡು ಪ್ರಾರಂಭ ಮಾಡೋಣ. ಯಸ್ಮಾತ್ ಸರ್ವಮಿದಂ ಪ್ರಪಂಚಂ ರಚನಂ ಮಾಯಾ ಜಗಜ್ಜಾಯತೆ ಯಸ್ಮಿಂಸ್ತಿಷ್ಠತಿ ಯಾತಿ ಚಾಂತ ಸಮಯೇ ಕಲ್ಪಾನುಕಲ್ಪೇ ಪುನಃ. ಹೀಗೆ ಮುಂದೆ ಶ್ಲೋಕವನ್ನ ಹೇಳ್ಕೊಂಡು ಮುಂದುವರಿಸ್ತಾರೆ. ಅಂದರೆ ಯಾವನಿಂದ ಈ ಸಕಲ ಜಗತ್ತು ಸೃಷ್ಟಿಯಾಗುವುದೋ, ಸೃಷ್ಟಿ ಗೋಚರವಾಗುವುದೋ, ಸ್ಥಾವರ ಜಂಗಮಾತ್ಮಕವಾದಂತಹ ಮಾಯೆ ಎಂಬ ಭಗವಂತನ ಶಕ್ತಿ ವಿಶೇಷದಿಂದ ಉಂಟಾದಂತಹ ಜಗತ್ತೆಲ್ಲವೂ ಯಾವ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡು ಇರುತ್ತದೆಯೋ, ಯುಗಾಂತ ಕಾಲದಲ್ಲಿಯೂ ಪ್ರತಿಯೊಂದು ಕಲ್ಪಗಳಲ್ಲಿಯೂ ಯಾವ ಭಗವಂತನಲ್ಲಿ ಜಗತ್ತನ್ನೇ ಸೂಕ್ಷ್ಮ ರೂಪದಿಂದ ಇರುವುದೋ, ಪ್ರಪಂಚದಿಂದ ಭೇದವುಳ್ಳ ಯಾರನ್ನು ಧ್ಯಾನಿಸಿ ಋಷಿಗಳು ನಿಶ್ಚಿತವಾದಂತಹ ಮೋಕ್ಷವನ್ನ ಹೊಂದೋದಕ್ಕೆ ಬಯಸ್ತಾರೋ ಅಂತಹ ಪುರುಷೋತ್ತಮ ಅನ್ನುವಂತಹ ಹೆಸರಿನ ನಿಷ್ಕಲಂಕನಾದಂತಹ, ಆದಿಯೂ ಅಂತ್ಯವೂ ಇಲ್ಲದಂತಹ, ವಿಕಾರರಹಿತನಾದಂತಹ, ಸರ್ವತ್ರ ವ್ಯಾಪಿಸಿರುವ ಸ್ವಾಮಿಯೇ ನಿನಗೆ ನಮಸ್ಕಾರ ಅಂತೇಳಿ ಹೇಳ್ತಾರೆ. ಹಾಗೆ ವಿದ್ವಾಂಸರು ಸಮಾಧಿಯನ್ನ ಹೊಂದಿ ಯಾರನ್ನು ಅಖಂಡವಾಗಿ ಸ್ಮರಿಸ್ತಾರೋ ಅಂತಹ ಪರಿಶುದ್ಧನಾದಂತಹ, ಆಕಾಶದಂತೆ ಅಪರಿಚ್ಛಿನ್ನನಾದಂತಹ, ಸದಾ ಆನಂದ ಸ್ವರೂಪಿಯಾದ, ಸದಾ ಪ್ರಸನ್ನನಾದಂತಹ, ಲೋಷ ಲೇಹರಹಿತನಾದಂತಹ, ಸಕಲ ಸ್ವಾಮಿಯಾದಂತಹ, ಸತ್ವ ರಜಸ್ ತಮಸ್ ಎಂಬ ಪ್ರಾಕೃತಿಕ ಗುಣರಹಿತನಾದಂತಹ, ನಿರ್ಗುಣನಾದ, ವ್ಯಕ್ತ ಮತ್ತು ಅವ್ಯಕ್ತ ಉಭಯ ಸ್ವರೂಪವುಳ್ಳಂತಹ, ಪ್ರಾಪಂಚಿಕ ಸಂಬಂಧದಿಂದ ಉಂಟಾಗುವಂತಹ ದೋಷರಹಿತನಾದಂತಹ, ಧ್ಯಾನದಿಂದ ಮಾತ್ರ ಯಾರಾದರೂ ತಿಳಿಯಲು ಯೋಗ್ಯನಾದ, ಯುಗಾಂತ್ಯದಲ್ಲಿ ಪ್ರಪಂಚದ ನಾಶಕ್ಕೆ ಕಾರಣನಾಗುವಂತಹ, ಮುಪ್ಪು ಮೊದಲಾದವುಗಳು ಇಲ್ಲದಂತಹ, ಮೋಕ್ಷದಾಯಕನಾದಂತಹ ಶ್ರೀಹರಿಯನ್ನ ವಂದನೆಯನ್ನ ಮಾಡ್ಕೊಳ್ತಾರೆ. ಹೀಗೆ ಆ ನಾರಾಯಣನನ್ನ ಸ್ಮರಿಸಿ ನಮಿಸಿ ಗ್ರಂಥವನ್ನ ಆರಂಭವನ್ನ ಮಾಡ್ತಾರೆ. ನೈಮಿಷಾರಣ್ಯ ಎನ್ನುವಂತಹ ಒಂದು ಪುಣ್ಯಕ್ಷೇತ್ರ. ಈ ತಪೋವನದಲ್ಲಿ ಅನೇಕ ಮಹಾಮುನಿಗಳು ತರತರನಾದಂತಹ ತಪಸ್ಸುಗಳನ್ನ ಮಾಡಿ ಅಲ್ಲಿ ವಾಸವಾಗಿರ್ತಾರೆ. ಆ ಕಾಡಿನ ಪರಿಸರವೂ ಕೂಡ ಅಲ್ಲಿರುವ ಬಗೆ ಬಗೆಯ ವೃಕ್ಷಗಳಿಂದ ಬಹು ಸುಂದರವಾಗಿ ಕಾಣ್ತಾ ಇರುತ್ತಂತೆ. ಆ ವನದಲ್ಲಿ ಯಾವ ಯಾವ ವೃಕ್ಷಗಳಿದೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಕೆಲವೊಂದನ್ನ ನಾನು ನಿಮ್ಗೆ ಹೇಳ್ತೀನಿ. ಸರಳ, ಕರ್ಣಿಕಾರ, ಹಲಸು, ಧವ, ಕದಿರ, ಮಾವು, ನೇರಳೆ, ಬೇಲ, ಆಲ, ದೇವದಾರು ಇತ್ಯಾದಿ ವೃಕ್ಷಗಳು, ಅಸಂಖ್ಯವಾದಂತಹ ವೃಕ್ಷಶ್ರೇಷ್ಠಗಳು ಫಲ ಪುಷ್ಪ ಭರಿತವಾದಂತಹ ಆ ಕಾಡಿಗೆ ಶೋಭೆಯನ್ನ ತರ್ತಾ ಇರುತ್ತೆ. ಇಷ್ಟೊಂದು ಬಗೆಯ ವೃಕ್ಷಗಳಿಂದ ಅಲಂಕಾರವಾದಂತಹ ಈ ಅರಣ್ಯದಲ್ಲಿ ಸಹಜವಾಗಿಯೇ ಸಕಲ ವಿಧ ವಿಧವಾದಂತಹ ಪ್ರಾಣಿ ಪಕ್ಷಿಗಳು, ನಾನಾ ಬಗೆಯ ಮೃಗಗಳು, ಪಶುಗಳು ಸ್ವಚ್ಛಂದವಾಗಿ ವಿಹಾರವನ್ನ ಮಾಡ್ತಾ ಇರುತ್ತಂತೆ. ಅಲ್ಲಲ್ಲಿ ಕಾಣುವಂತಹ ದೊಡ್ಡದಾದಂತಹ ಚಿಕ್ಕದಾದಂತಹ ಸರೋವರಗಳು, ಕೆರೆಗಳು, ಬಾವಿಗಳು, ಪ್ರಕೃತಿ ನಿರ್ಮಿತ ಈಜುಕೊಳಗಳು ಆ ಒಂದು ಪ್ರಾಂತ್ಯದ ರಮಣೀಯತೆಯನ್ನ ಇನ್ನೂ ಹೆಚ್ಚಿಸ್ತಾ ಇರುತ್ತೆ. ಸಾತ್ವಿಕರಾದಂತಹ ದ್ವಿಜರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಮುಂತಾದ ಜನರು ಆ ಪರಿಸರದಲ್ಲಿ ಅತೀ ನೆಮ್ಮದಿಯಿಂದ ಜೀವನವನ್ನ ಸಾಗಿಸ್ತಾ ಇದ್ರಂತೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿ ಎಂಬಂತಹ 4 ಆಶ್ರಮದ ಸಾಧಕರೂ ಕೂಡ ಅಲ್ಲಿ ಇದ್ರು. ಸಮೃದ್ಧವಾಗಿ ಹಾಲನ್ನ ಕೊಡುವಂತಹ ಗೋವುಗಳು ಅಲ್ಲಿ ಸುಖವಾಗಿ ವಾಸವನ್ನ ಮಾಡ್ತಾ ಇದ್ವು. ಆಹಾರಕ್ಕೆ ಬೇಕಾದಂತಹ ಬಗೆ ಬಗೆಯಾದಂತಹ ಸಂಪತ್ತು ಅಲ್ಲಿ ಉತ್ಪತ್ತಿಯಾಗಿತ್ತು. ಕರ್ಪೂರ ಮೊದಲಾದಂತಹ ಸುಗಂಧಭರಿತವಾದಂತಹ ವೃಕ್ಷಗಳಿಂದ ಆ ಒಂದು ಪ್ರದೇಶ ತುಂಬಿಕೊಂಡಿತ್ತು. ಇಂತಹ ರಮಣೀಯವಾದಂತಹ ವನಪ್ರದೇಶದಲ್ಲಿ ಮಹಾಮಹರ್ಷಿಗಳು, ಮಹಾಪುಂಗವರು ಕೂಡ ಮುನಿಪುಂಗವರು ಸೇರಿ ಬೃಹದ್ ಯಾಗವನ್ನ ಮಾಡೋದಕ್ಕೆ ಸಮಾಲೋಚನೆಯನ್ನ ಮಾಡ್ತಾರೆ. ಯಾಗಕ್ಕೆ ಪೂರಕವಾದಂತಹ ಅಗ್ನಿ ಪ್ರತಿಷ್ಠಾಪನಾದಿಗಳನ್ನ ಸಾಂಗವಾಗಿ ನೆರವೇರಿಸ್ತಾರೆ. 12 ವರ್ಷಗಳ ಕಾಲ ನಡೆಯಲಿರುವಂತಹ ಈ ಯಾಗವನ್ನ ವೀಕ್ಷಣೆಯನ್ನ ಮಾಡೋದಕ್ಕೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಅನೇಕ ಜನರು ಆಗಮಿಸ್ತಾರೆ. ಅವರಿಗೆ ಸರಿಯಾದಂತಹ ಆಸನ ಉಪಚಾರಗಳನ್ನ ಮಹಾಮುನಿಗಳು ಮಾಡಿ ಸತ್ಕಾರವನ್ನ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಮಹಾಪ್ರಾಜ್ಞರಾದಂತಹ ಲೋಮಹರ್ಷಣರೆಂಬಂತಹ ಸೂತಾಚಾರ್ಯರು ಆ ಸ್ಥಳಕ್ಕೆ ಆಗಮನವನ್ನ ಮಾಡ್ತಾರೆ. ಲೋಮಹರ್ಷಣರನ್ನ ಕಂಡ ಕ್ಷಣ ಯಾಗವನ್ನ ಮಾಡ್ತಾ ಇದ್ದಂತಹ ಮಹಾಮುನಿಗಳಿಗೆ
ಮಹದಾನಂದವಾಗುತ್ತೆ. ಬಂದು ಅವರಿಗೆ ಸ್ವಾಗತವನ್ನ ಬಯಸಿ ಕುಶಲವಾದಂತಹ ಪ್ರಶ್ನೆಯನ್ನ ಮಾಡಿ ಎಲ್ಲಾ ಮುನಿಗಳಿಗೂ ಗೌರವವಾದರವನ್ನ ವ್ಯಕ್ತಪಡಿಸ್ತಾರೆ. ಲೋಮಹರ್ಷಣರು ತಮ್ಮ ಕುಶಲವಾರ್ತೆಯನ್ನ ತಿಳಿಸಿ ಎಲ್ಲ ಮುನಿಗಳನ್ನ ಸಂತೋಷಗೊಳಿಸ್ತಾರೆ. ಅನೇಕ ಮುನಿಗಳನ್ನ ಪ್ರತ್ಯೇಕವಾಗಿ ಮಾತನಾಡಿಸಿ ಸುಖ ದುಃಖ ವಿಚಾರಗಳನ್ನ, ಅವರ ಬಗೆ ಬಗೆಯ ಸಾಧನೆಯನ್ನ ಅವರೊಡನೆ ವಾತ್ಸಲ್ಯದಿಂದ ತಿಳ್ಕೊಳ್ತಾ ಹೋಗ್ತಾರೆ. ಆಗ ಮುನಿಗಳು ಶಾಸ್ತ್ರೀಯ ವಿಷಯದಲ್ಲಿರುವಂತಹ ಅನೇಕವಾದಂತಹ ಸಂಶಯಗಳನ್ನ ವ್ಯಾಸ ಶಿಷ್ಯರು ಬುದ್ಧಿಶಾಲಿಗಳು ಆಗಿದ್ದಂತಹ ಲೋಮಹರ್ಷಣರಲ್ಲಿ ಹೀಗೆ ವ್ಯಕ್ತಪಡಿಸ್ತಾರೆ. ಹಾಗೆ ಪರಿಹಾರವನ್ನ ಕೊಡೋದಕ್ಕೂ ಕೂಡ ಹೇಳ್ತಾರೆ. ಮಹರ್ಷಿಗಳು ಶ್ಲೋಕದ ಮುಖಾಂತರ ಪ್ರಶ್ನೆಯನ್ನ ಕೇಳ್ತಾರೆ. ಅದನ್ನ ನಾನು ನಿಮಗೆ ವಿವರವಾಗಿ ಬಿಡಿಸಿ ಹೇಳ್ತೀನಿ. ಮಹರ್ಷಿಗಳು ಹೇಳ್ತಾರೆ, ಪ್ರಾಜ್ಞರೇ, ದೇವ ದಾನವರಿಂದಲೂ ಯಕ್ಷ ರಾಕ್ಷಸರಿಂದಲೂ ಗಂಧರ್ವರಿಂದಲೂ ಕೂಡಿದಂತಹ ಸ್ಥಾವರ ಜಂಗಮಾತ್ಮಕವಾದಂತಹ ಈ ಪ್ರಪಂಚದಲ್ಲಿ ಹಿಂದೆ ಹೇಗಿತ್ತು? ಈ ಕಲ್ಪದಲ್ಲಿ ಇದು ಆವಿರ್ಭೂತವಾದಂತಹ ಬಗೆ ಏನು? ಈ ಪ್ರಪಂಚವನ್ನ ಇನ್ನು ಮುಂದಿನ ಸ್ಥಿತಿಗತಿಗಳು ಯಾವ್ಯಾವ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಆಗತ್ತೆ? ಇದರ ಸೃಷ್ಟಿ ಮಾಡಿದವರು ಯಾರು? ಯಾರಲ್ಲಿ ಇದು ಲೀನವಾಗುವುದು? ಈ ವಿಷಯಗಳನ್ನ ನಿಮ್ಮಿಂದ ಕೇಳಿ ತಿಳಿಯುವಂತಹ ಅಭಿಲಾಷೆ ನಮ್ಮಲ್ಲಿ ಉಂಟಾಗಿದೆ. ವಿಸ್ತಾರವಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಲೋಮಹರ್ಷಣರಲ್ಲಿ ಮಹರ್ಷಿಗಳು ಕೇಳಿಕೊಳ್ತಾರೆ. ಆಗ ಲೋಮಹರ್ಷಣರು ಶ್ಲೋಕದ ಮುಖಾಂತರ ಭಗವಂತನ ಪ್ರಾರ್ಥನೆಯನ್ನ ಮಾಡ್ತಾ ಹೇಳ್ತಾರೆ. ಇಲ್ಲಿ ನಾವು ಶ್ಲೋಕವನ್ನ ನೋಡೋಣ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕ ರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಅಂತ ಹೇಳಿ ಇದೇ ರೀತಿಯಾಗಿ ಮುಂದೆ ಶ್ಲೋಕಗಳ ಮುಖಾಂತರ ಮಹಾವಿಷ್ಣುವನ್ನ ಅವರು ಸ್ತುತಿಯನ್ನ ಮಾಡ್ತಾರೆ, ಸ್ವಾಮಿಗೆ ವಂದನೆಯನ್ನ ಮಾಡ್ಕೊಳ್ತಾರೆ. ಬಾಂಧವರೇ, ಲೋಮಹರ್ಷಣರು ಮುಂದೆ ಇದನ್ನ ಹೇಗೆ ವಿವರವನ್ನ ಮಾಡ್ತಾರೆ, ಈ ಸೃಷ್ಟಿ ಹೇಗೆ ಪ್ರಾರಂಭ ಆಯಿತು ಇತ್ಯಾದಿ ವಿಷಯಗಳನ್ನ ಅವರು ಹೇಗೆ ತಿಳಿಸ್ಕೊಳ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.